ಕೋರ್ಟ್ ಡಿಸ್ಪ್ಯೂಟ್ ಅಂತೆ ಏನ್ ಮಾಡೋದು ನೋಡೋಣ. ಈಗ ಇವ್ರಿಗೆ ಏನ್ ಹೇಳಕ್ ಆಗಲ್ಲ ಅಂತ ಇವ್ರು ಹೇಳ್ತಾ ಇರುವಂತದ್ದು. ಇವ್ರ ಕೈಲಿ ಏನಾದ್ರು ಇದ್ರಾ ಆ ಥರದ್ದು ನಿಮ್ಗೆ ಗೊತ್ತಿದ್ರೆ ಹೇಳಿ. ತಹಶೀಲ್ದಾರ್ ಕೋರ್ಟ್ ತಗೊಂಡು ಡಿಸ್ಪ್ಯೂಟ್ ಕೇಸು ಇದೆ ಸರ್. ನಾನು 2022 ಬಂದಿದ್ದೆ. ಅವತ್ತು ಇದೆ ಹೋಗಿದೆ ಇದ್ದೀನಿ. ನಾನು ಅವತ್ತೇ ಹೇಳೋಗಿದೆ ತಹಶೀಲ್ದಾರ್ ಮುಂದೆ ಕರ್ಕೊಂಡು ಹೋಗಿ ಒಂದು ನಿಮಿಷ ತಹಶೀಲ್ದಾರ್ ಮುಂದೆ ಕರ್ಕೊಂಡು ಹೋಗಿದ್ದಕ್ಕೆ ಮಾಡ್ಕೊಡ್ತೀನಿ ಅಂತ. 2026 ಬಂದು ನಾವು ತಿರುಗಬೇಕು ಅಂತ ಹೇಳಿದ್ರೆ ಎಷ್ಟು ವರ್ಷ ಸರ್? ನಾವು ಇವತ್ತು ತಹಶೀಲ್ದಾರ್ನೇ ಭೇಟಿ ಮಾಡ್ಬೇಕಿತ್ತು. ಇವತ್ತು ಅವರೇ ತಿರುಗ್ತಾ ಇದ್ದಾರೆ ಅಂತ ಹೇಳಿದಾಗ ಯಾರೋ ಒಬ್ಬ MP ಹತ್ರಲ್ಲಿ ಬಂದಿದ್ದ ತಕ್ಷಣ 5 ನಿಮಿಷ ಕೆಲಸ ಮಾಡ್ಕೊಂಡು ಆಚೆ ಹೋಗ್ತಾನೆ. ಇವ್ರು 4-5 ವರ್ಷದಿಂದ ಏನೇನಿಗೆ ತಿರ್ತಾನೆ ಇವರಿಗೆ 40 ವರ್ಷದಿಂದ ಇಲ್ಲಿ ತಿರ್ತಾ ಇದ್ದಾರೆ ಅಂತ. 40 ವರ್ಷದಿಂದ ಇದಕ್ಕೇನೆ ನಿಮ್ಮ ತಂದೆ ಸಮಾನವಾಗಿದ್ದಾರೆ. ನೋಡಿ ಏನಾದ್ರು ನಿಮ್ಗೆ ಅವಕಾಶ ಇದ್ದು ಅವ್ರ ಹತ್ರ ಮಾತಾಡಕ್ಕಾದ್ರೆ ಏನಿದೆ ಮಾತಾಡಿದ್ದೀನಿ. ಆ ತಾತಂದು ಏನೋ ನೋಟ್ ಕಳಿಸಿ ಸರ್ ಮಾಡ್ಕೊಂಡು ಕೊಡಿ ಅಂತ. ಯಾಕೆ ಗೊತ್ತಾ, ಈಗ ಇದ್ರಿ ತಹಸೀಲ್ದಾರ್ ಸ್ವಲ್ಪ ಬಂದಿದೆ ನನಗೆ ಮಾಹಿತಿ. ನಾವು ಅದನ್ನ ನಿಮ್ಮ ಹತ್ರ ಸ್ವಲ್ಪ ಮಾಡಲ್ಲ. ಇಂಥವ್ರೆ ಸಾಕು, ನಾವು ಇಂಥವ್ರನ್ನ ಇಟ್ಕೊಂಡೇನೆ ಬಂದು ಮಾತಾಡಿದ್ರೆ ಏನಾಗುತ್ತೆ, ಗುಡಿ ಬಂಡೇನೆ ತಹಸೀಲ್ದಾರ್ ಇನ್ನೂ ಫೇಮಸ್ ಆಗುತ್ತೆ. ಅದಾಗಬಾರ್ದು. ಇಂಥವ್ರಿಗೆ ಅಲಿಸೋದು ಮಾತಾಡ್ತಾ ಇರೋದೇ ಇಂಥವ್ರನ್ನ ಅಲಿಸಬಾರ್ದು. ಏನು ನೀವು ಹೇಳಿದ್ರಲ್ಲ, ಯಾಕೆ ಗೊತ್ತಾಗಲ್ಲ, ಯಾರ್ಯಾರನ್ನ ಭೇಟಿ ಮಾಡ್ತಾರೆ, ಯಾಕೆ ಭೇಟಿ ಮಾಡ್ತಾರೆ, ನಾವು ಯಾರ ಹತ್ರ ಹೋಗ್ಬೇಕು ಅಂತಾನೆ ಗೊತ್ತಾಗಲ್ಲ ಸಾರ್ವಜನಿಕರಿಗೆ. ಅದ್ರಲ್ಲಿ ಇಂಥವ್ರು ಪಾಪ 40 ವರ್ಷ ವಯಸ್ಸು ಯಾವಾಗಿಂದಾನೆ ಯಪ್ಪ ಹೊಡೆದಾಡ್ತಾರೆ ಅಂದ್ರೆ ಇದೇನ್ ಮಾಡೋದು ಜೀವನ ಯಪ್ಪ? ಇದೇನ್ ಜೀವನ ಮಾಡಿದ್ದಾರೆ ಹೇಳಿ. ಸಮಸ್ಯೆ ಏನಂತ ಗೊತ್ತಿಲ್ಲ ಸರ್. ಸಮಸ್ಯೆ ಏನಂತ ಗೊತ್ತು ಹೇಳಿದ್ದಾರೆ. ನಾನು ಕರ್ಕೊಂಡೋಗಿದ್ದೀನಿ ಸರ್. ಅವ್ರದ್ದು 2 ಸರ್ವೆ ನಂಬರ್ ಇದಾವಂತೆ. 2 ಸರ್ವೆ ನಂಬರ್ ಅಲ್ಲಿ ಇವ್ರಿಗೆ ಆಪೋಸಿಟ್ ಅವರು ಆದೇಶ ಮಾಡಿದ್ದಾರೆ. ಅದಕ್ಕೆ ಬರ್ತಾ ಇರೋದು ತಹಸೀಲ್ದಾರೇ ಆದೇಶ ಮಾಡಿರೋದು. ಅದು ನಾವ್ ಹೇಳಕ್ಕಾಗಲ್ಲ ಸರ್. ಅದು ತಹಸೀಲ್ದಾರ್ ನಾವ್ ಹೇಳಕ್ಕಾಗಲ್ಲ. ಕೋರ್ಟ್ ಆದೇಶ ಹೇಳೋದು ಸಿಂಪಲ್. ನಾನು ಹೇಳ್ತಾ ಇದ್ದೀನಲ್ಲ, ಕಂದಾಯ ಇಲಾಖೆಗೆ ಆದೇಶ ಮಾಡ್ತಾರೆ. ಈ ಆದೇಶನ ಫೈನಲ್ ಅಲ್ಲ, ಹೋಗಿ ಮೇಲೆ ಹೋಗ್ತಾ ಇದ್ದೀವಿ ಮೇಲೆ. 40 ವರ್ಷದಿಂದ ಓಡಾಡ್ತಾರೆ ಅಂದ್ರೆ ಇದೇ ಕಾರಣಕ್ಕೆ. ನ್ಯಾಯ ಏನಿದೆ ಅದ್ರ ಪರ ತೀರ್ಪು ಯಾವತ್ತೂ ಕೊಡಲ್ಲ. ಸರಿ, ಗಡಿಸ್ಬಿಟ್ಮೇಲೆ ನಾವು AC ಆರ್ಡರ್ ಮಾಡ್ಕೊಂಡು ಬರ್ತೀವಿ. ಬಂದ್ಮೇಲೆ ಅದನ್ನ ಇವರು ರದ್ದುಪಡಿಸಬೇಕು ಅಂತ ಹೇಳ್ತಾರೆ. ಅಂದ್ರೆ ಇವ್ರು ರದ್ದುಪಡಿಸಲ್ಲ, ಮತ್ತೆ ಆದೇಶದಂತೆ ಸಿವಿಲ್ ಹೋಗ್ರಿ ಅಂತ ವ್ಯಾಪ್ತಿಗೆ ಬರ್ಕೊಂಡು ಅಲ್ಲಿಗೆ ಆ ಒಂದು ಕೇಸ್ಗೆ ಒಂದು ಫೈಲ್ ಬರ್ಬೇಕಂದ್ರೆ 6 ತಿಂಗಳು ಬೇಕು. ಒಂದು ಅರ್ಜಿ IAS ಆಫೀಸಿಂದ ಇವಾಗ ನಮ್ ಪುಟ್ಟಪ್ಪಾಗಿ ನಮ್ಗೆ ಮತ್ತೆ RRTಗೆ ಹಾಕೊಂಡು ಮಾಡ್ಕೊಡ್ಬೇಕಂದ್ರೆ 6 ತಿಂಗಳು ಒಂದು ಅರ್ಜಿಗೆ. 6 ತಿಂಗಳು ಅರ್ಜಿ ಆದ್ಮೇಲೆ ಆ ಕೇಸ್ ಮುಂದಕ್ಕೆ ಮೂವ್ ಮಾಡ್ಬೇಕಂದ್ರೆ ತಿರ್ಗಾ 6 ತಿಂಗಳು, ಅಲ್ಲಿಗೆ 6 ವಾರ 12 ತಿಂಗಳು ಆಗೋಯ್ತು. 1 ವರ್ಷ ಆಗೋಯ್ತು. 1 ವರ್ಷ ಈ ತರ 1 ವರ್ಷದಿಂದ 40 ವರ್ಷ ಇಲ್ಲೇ ಕಲ್ಬಿಟ್ಟು. ದಯವಿಟ್ಟು ಇವಾಗ ನೀವು ಹೇಳಿರ್ತಕ್ಕಂಥದ್ದು ಕರೆಕ್ಟ್ ಆಗಿ ಹೇಳಿದ್ರಿ. ನೀವು ಒಂದು ಮಾತು ಹೇಳಿದ್ರಿ, RA ಆಗ್ಬೋದು, ಒಂದು ರಾಜ್ಯ ನಿರೀಕ್ಷಕರಾಗ್ಬೋದು, ತಹಸೀಲ್ದಾರ್ ಆಗ್ಬೋದು, ಇವ್ರು ಮಾಡ್ತಕ್ಕಂತಹ ತಪ್ಪುಗಳನ್ನ ಸಾರ್ವಜನಿಕರು ನೊಂದು ಬೆಂದೋಗ್ತಾ ಇದಾರೆ ಸರ್. ತುಂಬಾ ನಾವೇನಾದ್ರು ಹೇಳಿದ್ವಾ? ವ್ಯವಸ್ಥೆ ಇರೋದು ಹಿಂಗೆ, ದಯಮಾಡಿ ಸರಿ ಮಾಡಿ ಅಂತ ನಾವು ಕೈ ಮುಗಿತೀವಿ. ನೀವು ಹೇಳಿದ್ರಲ್ಲ, ನೀವ್ ಹೇಳ್ತಾ ಇದೀರಲ್ಲ ಎಲ್ಲಾರು ಇದಾರೆ ಸರ್, ಎಲ್ಲಾರು ಅಪ್ರಾಮಾಣಿಕರಲ್ಲ ಅಂತ. ಎಷ್ಟು ಜನ ಪ್ರಾಮಾಣಿಕರು ಇದ್ದಾರೆ? ಆದ್ರೆ ಇಲ್ಲ ಹೇಳ್ತೀನಿ ಕೇಳಿ, ಇಲ್ಲ 90% ನಾನು ಪ್ರೂವ್ ಮಾಡ್ಬಿಡ್ತೀನಿ. 90% RIVAಗಳು ಇವತ್ತು ಅವರೇ ಫ್ರಾಡ್ಗಳು. ಅವರಿಂದಾನೇ ಮನೆಗಳ ಹಾಳಾಗಿ ಹೋಗ್ತಿರೋದು. ಇದಕ್ಕೆ ಅಂತಲ್ಲ, ಒಂದು ವಂಶ ಮಾಡ್ಬೇಕಾ? ಹೋಗೋದೇ ಇಲ್ಲ, ಮನೆ ಮುಂದೆ ಕೇಳೋದೇ ಇಲ್ಲ. ಮನೆಗೆ ಹೆಸರಿದ್ದಾರೆ ಏನಿಲ್ಲ, ಯಾರೋ ದುಡ್ಡು ಕೊಟ್ಟ ಏನೋ ಕೊಟ್ಟ ವಂಶ ಮಾಡೋದು. ಇವತ್ತು ನೋಡಿ, ಅದಕ್ಕೆ ನೀವು ಹೇಳಿದ್ರಲ್ಲ ಅವಾಗ ಕೃಷ್ಣಬೈರೇಗೌಡರು ಏನೋ ನಾವು ಕನಸು ಆಕಾಂಕ್ಷೆ ಇಟ್ಕೊಂಡಿದ್ದಾರೆ ಅಂತ. ಈ ರೀತಿಯಾಗಿ ಕಂದಾಯ ಇಲಾಖೆನೆ ಕರ್ನಾಟಕ ರಾಜ್ಯದಲ್ಲಿ ಕಂದಾಯ ಇಲಾಖೆ ಹೆಸರನ್ನೇ ಹಾಳು ಮಾಡಿದಾರಲ್ಲ ಅಧಿಕಾರಿಗಳೆಲ್ಲ ಸೇರ್ಕೊಂಡು, ಅದನ್ನ ಸರಿ ಮಾಡ್ಬೇಕು ಅಂತ ಪ್ರಯತ್ನ ಪಟ್ಟರು. ನೀವು ಹೇಳ್ತಾ ಇದ್ದೀರಾ, ನೀವು ಬೇರೆ ಬೇರೆ ಕಡೆ ಎಲ್ಲ ನೋಡಿದ್ದೀರಾ? ಇಲ್ಲೇ ನೋಡ್ತಾ ಇದ್ದೀನಲ್ಲ, 1 2 ಸರ್ ಬೇರೆ ಅಲ್ಲ, ಇಲ್ಲೇ ಗೊತ್ತಾಗ್ತಾ ಇದಲ್ಲ ಸರ್ ನೀವು ಏನ್ ಕೆಲಸ ಮಾಡಿದಿರ ಅಂತ. ಬೇರೆ ಬೇರೆ ಕಡೆ ಆಗಿರ್ಬೋದು, ನಮ್ಮ ತಾಲೂಕಲ್ಲಿ ಚೆನ್ನಾಗಿದೆ. ಈಗ ಮತ್ತೆ ಅವ್ರು ಹೇಳಿದ್ರಲ್ಲ ಸರ್, ಅದನ್ನ ಸರಿ ಮಾಡ್ಬೇಕು ನೀವು. 1 2 ನಾವ್ ಹೇಳ್ತಾ ಯಾವುದೇ ರಕ್ಷಣೆ ಇಲ್ಲ. ಮೈನ್ ಒಂದು ಕೇಸುಗಳಿದ್ರೆ ಯಾವುದೇ ಗಮನಕ್ಕೆ ತಗೊಳ್ದಿರಂಗೆ, ಪಾಣಿಗಳಿಗೆ ಎಂಟ್ರಿ ಮಾಡ್ದಿರಂಗೆ ಇದು ಮಾಡ್ತಕ್ಕಂಥ ಬಹಳ ತಪ್ಪು ದೊಡ್ಡದಿದು. ಈಗ ನೋಡಿ, ನಾವು ಇವ್ರ ಹತ್ರ ಮಾತಾಡಿದ್ರು ಈ ಪ್ರಶ್ನೆ ಆಗಲ್ಲ. ಮಾತಾಡಿದ್ರೆ ತಹಸೀಲ್ದಾರ್ ಹತ್ರ ಮಾತಾಡ್ಬೇಕು, ಇಲ್ಲ ಅಂದ್ರೆ ಇವರಿಂದ ತಹಸೀಲ್ದಾರ್ಗೆ ಕನ್ವೆ ಮಾಡಿಸ್ಬೇಕು. ಈಗ ಇರೋದು ನಮ್ಮ ಆಪ್ಷನ್ ಅದು. ತಹಸೀಲ್ದಾರ್ ಸಿಕ್ಕಿದ್ರೆ ನಿಮ್ಮ ಪ್ರಶ್ನೆಗಳಿಗೆ ಅವ್ರ ಹತ್ರ ಕೇಳ್ಬೋದಿತ್ತು. ಈಗ ನೀವು ಹೇಳಿದ್ರಲ್ಲ, ತಹಸೀಲ್ದಾರ್ ಮಾಡಿದ್ರು, AC ಹತ್ರ ಹೋದ್ರು, AC ಆರ್ಡರ್ ಏನ್ ಮಾಡಿದ್ರು, ತಹಸೀಲ್ದಾರ್ ನೀವು ಮಾಡ್ರಿ ಅಂತ ಹೇಳಿದ್ರು. ಇವ್ರು ಯಾವ್ದೋ ಒಂದು ಇದಕ್ಕೆ ಒಳಗಾಗಿ
ನಿಮ್ಗೆ ಮಾಡಿರೋಂಥದ್ದು ಈಗ ನೋಡಿ ಜಿಲ್ಲಾಧಿಕಾರಿಗೆ ಮಾಡಿದ್ದೀರಾ ಇವ್ರಿಗೆ ಏನಾದ್ರು ಅಲ್ಲ ಗೊತ್ತಾಯ್ತು ಅಲ್ಲ ಇವ್ರು ಒಂದು ಸೈನ್ ಹಾಕೊಡ್ಬೇಕು ನಾನು ನೀವು ಒಂದು ಅಧಿಕಾರಿ ಸ್ಥಾನದಲ್ಲಿ ಕುತ್ಕೊಂಡ್ಮೇಲೆ ಸಾರ್ವಜನಿಕರು ಅಲ್ಲ, ಅದು ಇರುತ್ತೆ ಸರ್. ಆಮೇಲೆ ಈಗ ಸಮಸ್ಯೆಗಳೇನಾದ್ರೆ ನಮಗೆ ಬರಲ್ಲ ಅನ್ನೋದಕ್ಕಿಂತ ನಿಮ್ದಲ್ಲಿ ಏನಾದ್ರು ಅವಕಾಶಗಳಿದೆ ಸಮಸ್ಯೆ ಇರೋರಿಗೆ ನಿಮ್ಮಿಂದ ಏನಾದ್ರು ಒಂದು ಅವಕಾಶ ಇದ್ದು ಅವ್ರಿಗೆ ಒಳ್ಳೇದಾಗುತ್ತೆ ನಮ್ಗಿದ್ರೆ ಮಾಡ್ಕೊಡ್ತೀವಿ. ನಾವು ಇನ್ನೊಂದು ಈ ಅಜ್ಜನ್ ಕೇಳಿ ಕೇಳಿ ಯಾರು ಕೇಳೋದೇನು ಸರ್, ನಾನು 4 ವರ್ಷದಿಂದ ನೋಡ್ತಾ ಇದ್ದೀನಲ್ಲ, ಎರಡನೇ ಸರಿ ಗುಡಿಬಂಡೆ ಸರಿ ಅಲ್ಲ ವಿಚಾರ ಹೇಳೋದಕ್ಕೆ ಎರಡು ಸರಿ ನಾಲ್ಕು ರಸ್ತೆ ಹಾಕ್ತಾರೆ. ಆ ಅಜ್ಜನ ಮುಂದೆ ಮಾಡ್ತಾನೆ ಇದ್ದಾರೆ ಅವರು. ಒಂದು ನಿಮಿಷ ಅವರೊಬ್ಬರು ಸಮಸ್ಯೆ ಇದೆ. ಅಜ್ಜನ್ ಕೇಳಿ ವಿಚಾರ ಏನ್ ಗೊತ್ತಾ, ವಿಡಿಯೋನ ಕಾಣ ಈಗ ವಿಚಾರ ಏನ್ ಗೊತ್ತಾ, ಅಜ್ಜನಿಗೂ ಗೊತ್ತು ನಟರಾಜು ಏನ್ ಕೆಲಸ ಮಾಡ್ತಾವ್ರೆ. ವಿಚಾರ ಏನು ಅಂತಂದ್ರೆ ಇವ್ರಿಗೆ ಈ ತಹಶೀಲ್ದಾರ್ ಹತ್ರ ಈ ಕೇಸ್ ಆಗಿಲ್ಲ. ಅಲ್ಲ ದುಡ್ಡೇನು ಕೊಡ್ಬೇಕು ಆಚೆ ಆಚೆ ಟಿಪ್ ಟಾಪ್ ಡ್ರೆಸ್ ಮಾಡ್ಕೊಂಡ್ ಬಂದು MD ಚೇರ ಇಲ್ಲ ಇನ್ನೂ ಬಂದ್ರೆ ಯಾರ ಕಡೆ ಏನು ಮಾಡ್ಬೇಕು? ಇಲ್ಲೂ ಹಂಗೆ ಮಾಡ್ತಾರೆ. ಈಗ ಒಂದು ವಿಚಾರ ಇದು ಪೆಟ್ರೋಲ್ ಬ್ಯಾಂಕ್ ಮಾಡ್ತಕ್ಕಂತ ಇವತ್ತು ಕರೆಕ್ಟ್ ಆಗಿ ಹೇಳ್ತಿದ್ರು ದೊಡ್ಡವರವರು ಇವತ್ತು ರಾಜಕೀಯ ಬೆಂಬಲದಿಂದಲೇ ಈ ಕೆಲಸ ಮಾಡಿರೋದು. ಒಂದು NOC ಕೊಟ್ಟಿದ್ದಾರೆ, ನಿರ್ದೇಶನ ಪತ್ರ. ಇಲ್ಲಿ ಏನು ನೋಡ್ತಿರಂಗೆ ಕೋರ್ಟ್ ಕೇಸ್ ಇದ್ದು ನಾವು ಕೊಟ್ಟಿದ್ದೇನೋ ಯಾವುದೇ ದುಡ್ಡು ತಗೋಬೇಕು ಮನೆ ಮಾಡಿಬಿಟ್ಟು ಇವತ್ತು ಮಾಡ್ತಕ್ಕಂಥ ಕೆಲಸ. ಈ ಕೆಲಸಕ್ಕೆ ನಾವು ಇವತ್ತು ಹೆಣ್ಮಕ್ಳೆಲ್ಲ FIR ಆಗಿದ್ದೀವಿ ಕರೆಕ್ಟಾಗಿ ಹೋಗಿ. ಇವತ್ತು ಯಾರು ಇಲ್ಲಿ ನೋಡಲ್ಲ. ಇವತ್ತು ನಾನು ನಿನ್ನೆ ಬೆಳಿಗ್ಗೆ ಬಂದವರು ಸರ್, ನಾವು ಮಧ್ಯಾಹ್ನ 3 ಗಂಟೆಗೆ ಬಂದಿರೋರು ಒಂದು ಅರ್ಜಿಗೆ ಇಲ್ಲಿ ಸೈನ್ ಹಾಕಕ್ಕೆ ಇವರು ಸ್ಟೇಸ್ ವರ್ಕರ್ ಅವರು ಫೈಲ್ ಮಾಡಿದ್ದಾರೆ. ಇವ್ರ ಹತ್ರ ಇದೆ. ಅವಾಗಲೇ ಬಂದ್ ಕೇಳಿದ್ರೆ ಇನ್ನ 7 ದಿವಸ ನಾನು ಫೈಲ್ ನೋಡ್ಬೇಕಮ್ಮ ಸೈನ್ ಹಾಕ್ತೀನಿ ಅಂತ ಹೇಳ್ತಾರೆ. ನಾವು ಬೆಳಿಗ್ಗೆಯಿಂದ ಕಾಯ್ಕೊಂಡಿದೀವಿ. ನಾವು DC ಆಫೀಸ್ಗೆ ಹೋಗ್ಬೇಕು ಅರ್ಜಿ ಎಸ್ಕೊಂಡು. ಅವರು ಸರ್ ಒಂದೇ ಒಂದು ಇನ್ನೊಂದು ಗಮನಕ್ಕೆ ಬಂದಿದೆ. ಇದು ಈ ಮಾನ್ಯ ಜಿಲ್ಲಾಧಿಕಾರಿ ಅಂತಕ್ಕಂಥ ಒಂದು ಅರ್ಜಿನ ಬೇಗ ಮೂವ್ ಮಾಡಲ್ಲ. ಪೊಲೀಸ್ ಸ್ಟೇಷನ್ ಇಂದ 9ನೇ ತಾರೀಕು ಬಂದಿರೋದು ಒಂದು ಅರ್ಜಿ 10ನೇ ತಾರೀಕು ಮೂವ್ ಆಗಿದೆ. ಅದೇನಾಗುತ್ತೆ ಸರ್, ಟಪ್ಪಲಲ್ಲಿ ಬಂದಮೇಲೆ ಒಂದು ವಾರ ತಗೋತಾರೆ ಇವರು. ನೀವು ಪೊಲೀಸ್ ಸ್ಟೇಷನ್ಗೆ ಹೆಂಗ್ ಕಳ್ಸಿದ್ರಿ? ಜರೂರಾಗಿ ಕಳಿಸ್ಬೇಕು ಅಂತ ಹೇಳಿದ್ದಾರೆ ಇಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು. ಯಾಕೆ ಕಳಿಸಿಲ್ಲ ಇವರು? ಇವತ್ತು ಪುಟಪ್ ಮಾಡ್ತಿರಂಗಿಲ್ಲ ಇಟ್ಕೊಂಡಿದ್ದಾರೆ. ಇವ್ರ ಹತ್ರನೇ ಇದೆ, ಇವ್ರ ಹತ್ರ ಇದೆ. ಸೈನ್ ಮಾಡೋದಕ್ಕೆ ಏನಾಗುತ್ತೆ ಸರಿ ಸರ್, ಎಲ್ಲದಕ್ಕೂ ಲಂಚ ಅನ್ನೋದು ಅದು ಇನ್ನೇನ್ ಬಾಯಿ ಬಿಟ್ಟು ಬೇಕು ಒಂದು ಸೈನ್ ಇಷ್ಟ ಆಗುತ್ತೆ. ವಿಚಾರ ಕೇಳಿಸ್ಕೊಳ್ಳಿ. ಲಂಚ ಅಲ್ಲ 100% ಲಂಚ ಅನ್ನೋದು ಬಿಟ್ಕೊಡಿ. ಯಾರ ಹತ್ರನೂ ಮಾತಾಡ್ತಾರೆ. ಹೇಳೋರು ಕೇಳಿಸ್ಕೊಳ್ಳಿ. ವಿಚಾರ ಪೆಟ್ರೋಲ್ ಬಂತು ಅಂತ ಅವ್ರು ಹೇಳ್ತಾರೆ. ಬೈ ಯಾರ ಸುಮ್ಮನೆ ಒಂಚೂರು ಕೇಳಿಸ್ಕೊಳ್ಳಿ, ಕ್ಲಿಯರ್ ಕೇಳಿಸ್ಕೊಳ್ಳಿ. ಕೊಡ್ಬೇಕು ಅಂತ ಹೇಳಿದಾರಮ್ಮ. ಏನಂತ ಹೇಳಿದ್ರು? ಯಾರು ಕೇಳಿಸ್ಕೊಳ್ಳಿ. ಸರಿ ಇವ್ರ ವಿಚಾರ ನೀವ್ ಹೇಳಿ ನಿಮ್ದು ಫೈಲ್ ಎಲ್ಲಿದೆಯಮ್ಮ? ಫೈಲ್ ಉಲ್ಲಾಸ್ ಅವ್ರ ಹತ್ರ ಇತ್ತು ಸರ್. ಉಲ್ಲಾಸ್ ಅವ್ರ ಹತ್ರ ನಿಮಗೆ ಕಳ್ಸಿದಾರೆ ಅಂತ ಹೇಳಿದ್ದಾರೆ. ಮಧ್ಯಾಹ್ನ 3 ಗಂಟೆಗೆ ಕೇಳಿಸ್ಕೊಳ್ಳಿ. ನಾನೇ ಹೇಳ್ತಾ ಇದ್ದೀನಿ, ಉಲ್ಲಾಸಿಂದ ನನಗೆ ಇನ್ನ ಬಂದಿಲ್ಲ ವಿಚಾರ. ಯಾರು ಉಲ್ಲಾಸ್ ಯಾರು? ಅಲ್ಲ ಉಲ್ಲಾಸು ಅವ್ರೇನೋ ಅಲ್ಲ ಉಲ್ಲಾಸ್ ಯಾರು? ನಮ್ 2nd ಡಿವಿಷನ್ ಕ್ಲರ್ಕ್. ಫೋನ್ ಮಾಡಿ ಇರಮ್ಮ, ಅವರೇ ಫೋನ್ ಮಾಡಿ. ಇರಿ ಸುಮ್ಮನೆ ನೀವು ಮಾಡ್ಬಾರ್ದಮ್ಮ. ಲೌಡ್ ಸ್ಪೀಕರ್ ಇಟ್ಟಿದ್ದಾರೆ. ಒಂದು ನಿಮಿಷ. ಉಲ್ಲಾಸ್ ಏನ್ ಹೇಳಿದ್ದಾರೆ? ಇವ್ರು ಕೊಟ್ಟಿದ್ದೀವಿ ಅಂತ ಹೇಳಿದಾರ. ಸುಮ್ಮನೆ ವಾಸ್ತು ಅನ್ನೋರಿಗೆ ಫೋನ್ ಮಾಡಿದ್ರು ಸರ್. ಅವ್ರು ಕಳಿಸಿ ಇರಿ ಮಾತಾಡೋಣ. ಇವ್ರು ಸುಮ್ಮನೆ ಕೇಳಿಸ್ಕೊಳ್ಳಿ. ಬರ್ತಾನೆ ಅಂತ ಹೇಳ್ತಾರೆ. ಉಲ್ಲಾಸ್, ಇದು ಯಾರೋ ಬಂದಿದ್ದಾರೆ ಪೆಟ್ರೋಲ್ ಬಂಕ್ ಹತ್ರ. ಪೆಟ್ರೋಲ್ ಬಂಕ್ ಫೈಲು ಎಲ್ಲಿದೆ ಅದು? ಗೊತ್ತಿಲ್ಲ ಯಾವುದು ಅಂತ. ಯಾವಾಗ ಇದೆ? ಲಕ್ಷ್ಮಿ ಆಧಾರಿತ ಸರ್. ಮೊದಲುಕೊಂಡ ಸರ್ವೆ ನಂಬರ್ 13 ಬಾರ್ ಒಂದಾ? ಇಲ್ಲಿ ಯಾವ ಇಕ್ಕೋಗಿದ್ಯಾ? ಇದೇನಾ? ಸರಿ ಆಯ್ತು.
ಬೆಳಿಗ್ಗೆ ಒಂದು ವಿಚಾರ ಇಟ್ಟಿದ್ದಾರಂತೆ. ಸರ್, ಒಂದು ವಿಚಾರ, ನೀವೆಲ್ಲ ಅವ್ರು ಏನೇನು ಹೇಳಿದ್ರು ನಾನು ಅದ್ರ ಬಗ್ಗೆ ಮಾತಾಡೋದಿಲ್ಲ. ಅವ್ರು ಏನೇನು ಹೇಳಿದ್ರು ಅದು ಕೇಳಿಸ್ಕೊಂಡಿರೋದು ಅವ್ರು ಹೇಳಿರೋದು. ಆದರೆ ನಾನು ಇವಾಗ ಹೇಳೋದು ನಿಮ್ಮ ಗಮನಕ್ಕೆ ಫೈಲ್ ಬಂದಿದೆ, ಆದರೆ ನೀವು ಗಮನ ಕೊಟ್ಟಿಲ್ಲ. ಒಂದು ವಿಚಾರ, ಉಲ್ಲಾಸ್ ಹೇಳಿದ್ದಾರೆ, ನಿಮ್ ಗಮನ ಕೊಟ್ಟಿಲ್ಲ, ನೀವು ಒತ್ತಡದಲ್ಲಿ ಇರ್ಬೋದು. ಆದರೆ ಈ ಥರದ್ದು ಆಗ್ಬಾರ್ದು. ನಾವು ಹೇಳ್ತಕ್ಕದ್ದು ಅವಾಗಿಂದ ಇದೇನೆ. ಈ ಥರದ್ದು ನಾನು ಹೇಳಿದ್ನಲ್ಲ, ಬಂದಿದ ತಕ್ಷಣ ಒಂದು ಮಾತಾಡಿದ್ದೆ, ಒತ್ತಡಗಳಿಗೆ ಮಣಿಯುವಂಥದ್ದು ನೀವು ಸರ್ಕಾರಿ ಅಧಿಕಾರಿಗಳಾಗಕ್ಕೆ ಪ್ರಯೋಜನ ಇಲ್ಲದೆ ಇರೋ ಯಾರಾದ್ರೂ ಆಗಿರ್ತೀವಿ. ಆಮೇಲೆ ಹೌದು, ಈಗ ಮಾಹಿತಿ ಇದೆ, ಆದ್ರೆ ನೀವು ಅವಾಗ ಗಮನ ಕೊಟ್ಟಿಲ್ಲ. ಈಗ ಗಮನಕ್ಕೆ ಬಂದಿದೆ. ಅದೇನಿದೆ ಕಾನೂನಾತ್ಮಕವಾಗಿ ನೋಡಿ ಸರ್, ಕಾನೂನಾತ್ಮಕವಾಗಿ ಮಾಡಬೇಕು. ಇದ್ರ ಬಗ್ಗೆ ನಮಗೇನು ಗೊತ್ತಿಲ್ಲ. ನಾನು ನಿಮ್ಗೆ ಹೇಳ್ತಾ ಇದ್ದೀನಲ್ಲ, ಇದ್ರ ಬಗ್ಗೆ ಅವ್ರು ಯಾರು ಏನು ಅನ್ನೋದು ನಮಗೆ ಗೊತ್ತಿಲ್ಲ. ನಾವು ಬಂದಿರೋ ವಿಚಾರ ಬೇರೆ. ಆದ್ರೆ ಜನ ಯಾವಾಗ ಯಾರಾದ್ರೂ ಪ್ರಶ್ನೆ ಮಾಡೋರು ಇದ್ದಾರೆ ಅಂದಾಗ ಯಾವ ರೀತಿ ಬೆಂಬಲ ಸಿಗುತ್ತೆ ಅಂತ ಗೊತ್ತಾಯ್ತಲ್ವಾ. ಆಮೇಲೆ ಇದೇನು ವಿಚಾರನೋ, ಆದ್ರೆ ಕಾನೂನು ಪ್ರಕಾರ ಅದೇನ್ ಮಾಡ್ಬೇಕು ಅದನ್ನೇ ಮಾಡ್ಬೇಕು. ನಾಳೆ ದಿನ ನಮ್ಗೆ ಗೊತ್ತಾದಾಗ ನೀವು ಕಾನೂನು ಬಿಟ್ಟು ಮಾಡಿದ್ರೆ ಹಾ ನೋಡಮ್ಮ, ಇಷ್ಟೇ. ಯಾವಾಗ ಯಾರು ಏನು ಮಾಡಬೇಕು ಆ ಥರದ್ದೇ ಇರುತ್ತೆ. ಈಗ ನೋಡಿ, ನಾವು ಲೌಡ್ ಸ್ಪೀಕರ್ ಹಾಕಿ ಮಾತಾಡಿ ಅಂದಿದ್ದಕ್ಕೆ ಒಂದು ಗಮನಕ್ಕೆ ಬಂತು. ಆಮೇಲೆ ಎಲ್ಲರೂ ನಟರಾಜವ್ರೆ ಎಲ್ಲಾರು ಈ ತರ ಮಾಡಕ್ಕೆ ಇವತ್ತು ಪ್ರಶ್ನೆ ಮಾಡೋರು ಕೆಲವು ಮಂದಿ ಆ ಪ್ರಶ್ನೆ ಮಾಡ್ತಾ ಇದ್ದಾರೆ ಅಂದಾಗ ನೀವು ಅಂಥವ್ರಿಗೊಂದು ಎಲ್ಲೋ ದಿಕ್ಕು ತಪ್ಪಿಸುವಂತ ಕೆಲಸಗಳನ್ನ ಮಾಡಬಾರ್ದು. ಅವರು ಸಫರ್ ಪಟ್ಟಿದ್ದಾರೆ, ಅದೇನಕ್ಕೆ ಸಫರ್ ಪಟ್ಟಿದ್ದಾರೋ ಅವ್ರದ್ದು ವೈಯಕ್ತಿಕನೋ ಇನ್ನೊಂದು ಗೊತ್ತಿಲ್ಲ. ಆದ್ರೆ ಯಾರೇ ಆಗಲಿ ಸಾರ್ವಜನಿಕರನ್ನ, ರೈತರನ್ನ, ಕಾರ್ಮಿಕರನ್ನ ಸಫರ್ ಪಡಿಸಿ ಅಥವಾ ಅವ್ರ ತಪ್ಪದಾರಿಗೆ ಎಳೆಯುವಂತ ಕೆಲಸಗಳು, ಪ್ರಯತ್ನಗಳು ಆಗ್ಬಾರ್ದು. ಅವ್ರು ಹೇಳಿದ್ರಲ್ಲ ಸ್ಟೇಷನ್ ಏನೋ ಯಾವ್ದಕ್ಕೋ ಹೋರಾಟಕ್ಕೆ ಬಂದು ಸುಮ್ಮನೆ ಕೇಸ್ಗಳು ಆ ಸ್ಟೇಷನ್ ಕೋರ್ಟು ಅಂತ ಅಲಿಯೋದಿದೆಯಲ್ಲ, ಅದು ಒಂಥರ ನತ್ಯಾಸನೆ. ಆದ್ರೆ ಅವ್ರು ಅನುಭವಿಸೋ ನೋವು ಯಾರು ಅದನ್ನ ಮಾಡಿರ್ತಾರಲ್ಲ ಅವ್ರಿಗೆ ಕಾಡುತ್ತೆ, ಅವ್ರನ್ನೂ ಬಿಡಲ್ಲ. ಇವತ್ತು ಕ್ಷಣಕ್ಕೆ ಅದಿರ್ಬೋದು, ಆ ಕ್ಷಣಕ್ಕೆ ಅವ್ರಿಗೆ ಇರ್ಬೋದು, ಆದ್ರೆ ಅವ್ರಿಗೆ ಆ ಥರದ್ದು ಯಾವ ಪರಿಸ್ಥಿತಿ ಕ್ರಿಯೇಟ್ ಮಾಡಿರ್ತಾರಲ್ಲ ಅವ್ರಂತೂ ನಿಜವಾಗ್ಲೂ ಅನುಭವಿಸ್ತಾರೆ. ಅದಾಗಬಾರ್ದು. ಅಲ್ಲ ನೋಡಿ, ನಾನು ನೀವು ಗೊತ್ತಾಯ್ತು ನನಗೆ, ನೀವು ನಾನು ನೋಡಿ, ನಾನು ಸುಮಾರು ಒಂದು 50ಕ್ಕಿಂತ ಹೆಚ್ಚು ತಹಸೀಲ್ದಾರ್ ಕಚೇರಿಗಳಿಗೆ ಹೋಗಿದ್ದೀನಿ. ಏನಾದ್ರೆ 50ಕ್ಕಿಂತ ಹೆಚ್ಚು ತಹಸೀಲ್ದಾರ್ ಕಚೇರಿಗೆ ಹೋಗಿದ್ದೀನಿ. ಬಹುತೇಕರು ತಹಸೀಲ್ದಾರ್ ಕಚೇರಿಗಳಲ್ಲಿ ಶಿರಸ್ತೇದಾರರು ತಹಸೀಲ್ದಾರ್ಗಳೆಲ್ಲ ಮಾತಾಡೋದು ಏನ್ ಮಾತಾಡ್ತಾರೆ, ನಾವೆಲ್ಲ ಅಂತಲೇ ಮಾತಾಡಿರ್ತಾರೆ. ಆದ್ರೆ ನಮ್ಗೆ ಇದು ಯಾಕೆಂದ್ರೆ ಇದು ನನ್ನ ವೈಯಕ್ತಿಕ ಬೇಜಾರಾಗುತ್ತೆ ನಮಗೂ. ಅಲ್ಲ, ಈಗ ನೋಡಿ ಎದುರುಗಡೆ ಆಗೋಯ್ತಲ್ಲ ನಿಮಗೆ, ಅವ್ರು ನಮ್ಗೆ ಅನಿಸ್ತಾ ಇರುತ್ತೆ. ಅದನ್ನೊಂದು 2 ಮಾತು ಹೇಳ್ಬೋದಲ್ವಾ? ನಾನು ಅದಕ್ಕೆ ಮೊದಲೇ ಹೇಳ್ಬಿಟ್ಟೆ, ಎಲ್ಲ 2 ಮಾತು ನಾನೇ ನೀವು ಯಾವ್ದೋ ಪ್ರೆಷರ್ ಅಲ್ಲಿ ಇದ್ದೀರಲ್ಲ, ಬೇರೆ ಇನ್ನೇನು ಅಲ್ಲ. ನಿಮ್ ಉತ್ತರಗಳು ನಾನು ಹೇಳಿದ್ನಲ್ಲ, ನಾವಿಷ್ಟು ಓಡಾಡಿರೋದ್ರಲ್ಲಿ ನಮಗೆ ಗೊತ್ತಿರುವಂತ ಸಾರ್ವಜನಿಕ ಅಧಿಕಾರಿಗಳು ಏನ್ ಹೇಳ್ಬೋದು ಇದನ್ನ ಹೇಳಕ್ಕಾಗದು. ಆದ್ರೆ ಇವ್ರ ವಿಚಾರ ಅವ್ರ ವಿಚಾರ ಅಂತಲ್ಲ, ಜನ ಏನೋ ಆಗ್ತಾ ಇದೆ ಅಂತ ಬಂದಾಗ ಸರ್ಕಾರಿ ಭೂಮಿ ಉಳಿಸ್ಬೇಕು ಅಂತ ಬಂದವ್ರನ್ನು ನೀವು ಸಪೋರ್ಟ್ ಮಾಡ್ಬೇಕು, ಅದು ನಿಮ್ದು ಕರ್ತವ್ಯ. ಆದ್ರೆ ಅವ್ರಿಗೆ ಗೊತ್ತಾಗಿರುತ್ತೆ, ಇಲ್ಲ ಯಾರಿಗೂ ಗಮನಕ್ಕೆ ಬಂದಿರುತ್ತೆ ಸರ್ಕಾರಿ ಭೂಮಿ ಹೋಗ್ತಾ ಇದೆ ಅಂತ. ಅಂತದ್ದಾಗ್ಲಿ ಏನೇ ಆಗಿರ್ಲಿ ಉಳಿಸುವಂತ ಕೆಲಸ, ಬಡವ್ರನ್ನ ರೈತರನ್ನ ಕಾಪಾಡುವಂತ ಕೆಲಸ ನಿಮ್ದು ಒಳ್ಳೆ ಕೆಲಸ ನಿಮ್ಗೆ ಇರೋದು. ಒಳ್ಳೆ ಕೆಲಸ ಮಾಡ್ತೀವಿ ಸರ್, ನಾವು 100% ಒಳ್ಳೆ ಕೆಲಸ ಮಾಡ್ತೀವಿ ಸರ್. ಹೇಳಿದ್ನಲ್ಲ, ಹಂಗ್ ಒಳ್ಳೆ ಕೆಲಸ ಮಾಡಿದ್ರೆ ಚೆನ್ನಾಗೇ ತೋರಿಸ್ಬೇಕಲ್ಲ. ಕೇಳಬೇಕು, ಆತರ ಕೇಳೋ ಅವಶ್ಯಕತೆ ಇಲ್ಲ. ಈಗ ಮಾತಲ್ಲಿ ಗೊತ್ತಾಗ್ಬಿಡುತ್ತೆ, ಗೊತ್ತಾಯ್ತು ಈಗ ಏನಾಗುತ್ತೆ. ಆದ್ರೆ ಇದು ಒಂದೇ ಮುಂದೆ ಬಂದಿದ್ದು ಇದು ಒತ್ತಡ ಅಂತಾನೆ ತಿಳ್ಕೊರಿ. 100% ಇದು ಒತ್ತಡದಲ್ಲಿ ನಮ್ಗೆ ಇವತ್ತು ಇರೋ ಒತ್ತಡ, ನಿನ್ನೆ ಇವತ್ತು 2 ದಿನದಿಂದ ಇರೋ ಒತ್ತಡ. ಈಗ ಎಲ್ರಿಗೂ ಒತ್ತಡ ಇರುತ್ತೆ, ಆದ್ರೆ ಈಗ ಅವ್ರಿಗೂ ಜೀವನ ಹಾಳಾಗ್ತಾ ಇದೆ, ಅದು ಗೊತ್ತಿದೆ ನಿಮ್ಗೆ. ಅವ್ರು ಆಗ್ಬಾರ್ದು. ಯಾಕಂದ್ರೆ ಈಗ ಅವ್ರು ಹೇಳಿದ್ರು ಜಿಲ್ಲಾಧಿಕಾರಿ ಮಾಡ್ತಾರೆ, ಇದನ್ನ ಗಮನಿಸಿ ಸರಿಯಾಗಿ ನ್ಯಾಯ ಕೊಡಿ ಅಂತ. ತಹಸೀಲ್ದಾರ್ ಕಡೆ ಆಯ್ತಲ್ಲ, ಈಗ ನಾನು ಹೇಳಿದ್ನಲ್ಲ, ತಹಸೀಲ್ದಾರ್ ಸಿಕ್ಕಿದ್ರೆ ಇವತ್ತು ಅದು ಬೇರೆ ನಮ್ಮ ಮಾತುಗಳು. ಈ ತರದ್ ನಾನು ಮಾತಾಡ್ತಾ ಇರ್ಲಿಲ್ಲ ಅವ್ರ ಹತ್ರ. ಈಗ ನನಗೆ ಬಂದಿರೋ ಗಮನಕ್ಕೆ, ನನ್ನ ಹತ್ರ ವಿಚಾರಕ್ಕೆ ನಿಮ್ಮ ಹತ್ರ ಮಾತಾಡಿದ್ರೆ ಅದು ಪ್ರಯೋಜನ ಇಲ್ಲ. ಆಯ್ತಾ? ಅದಾಗಬಾರ್ದು. ಕೆಲಸ ಮಾಡಿ, ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಅಷ್ಟೇ. 100% ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದೀವಿ. ಮಾಡಿ 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 ಮಾತಾಡೋದು ಇವರೇ ಒಬ್ಬರ ಸರಿ ಬರೋಣ.